ಫ್ರೆಂಡ್ಸ್, ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿನ 28 ಮೇ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೈಸ್ ಆಗಿದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಮೆನ್ಷನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಡೇ ಲೋನ್ ಕಟ್ಟಾದ್ರೆ ನಿಫ್ಟಿ 22,750 ಇಂದ 800 ಸಪೋರ್ಟ್ ಹಾಗೂ ಬ್ಯಾಂಕ್ ನಿಫ್ಟಿ 48,600 ಇಂದ 48,700 ವರೆಗೂ ಬರ್ಬೋದು 10 ಡೇ ಮೂವಿಂಗ್ ಆವರೇಜ್ ವರೆಗೂ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಸೈಡ್ ವೈಸ್ ಅಲ್ಲಿ ಹೋಗಕ್ಕೆ ಶುರು ಆಯ್ತು. ಅದಕ್ಕಾಗಿ ಅಗೇನ್ 9:46 ಸಮಯದಲ್ಲಿ ನಾವು ಮೆನ್ಷನ್ ಮಾಡಿದ್ದು ಮಾರ್ಕೆಟ್ ಸೈಡ್ ವೈಸ್ ಹೋಗೋ ಚಾನ್ಸಸ್ ಇದೆ. ಆಪ್ಷನ್ ನಲ್ಲಿ ಇದ್ರೆ ಅಲ್ಲಿ ನೀವು ಗಮನಿಸಬಹುದು, ಅರ್ಧ ಮನಿ ಅಂದ್ರೆ ನಿಫ್ಟಿನಲ್ಲಿ 22,000 ಹತ್ರನೇ ಕಾಲ್ ಸೈಡ್ ಪುಟ್ ಸೈಡ್ ಹಾಗೂ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಫೈನಾನ್ಸ್ ನಿಫ್ಟಿನಲ್ಲಿ ಕೂಡ 22,000 ಹತ್ರ ಆಲ್ಮೋಸ್ಟ್ ಕಾಲ್ ಸೈಡ್ ಪುಟ್ ಸೈಡ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗ್ತಾ ಇತ್ತು. ಅದಕ್ಕಾಗಿ ನಾವು ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ನಾನು ಗ್ರೂಪ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ, ನಾಟ್ ಗೆಟಿಂಗ್ ಎನಿ ಡೈರೆಕ್ಷನ್ ಇನ್ ದ ಮಾರ್ಕೆಟ್ ಅಂತ. ಸೊ ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ ಆಪ್ಷನ್ ಟ್ರೇಡರ್ಸ್ ಗೆ. ಸೊ ಕೇರ್ಫುಲ್ ಆಗಿರ್ಬೇಕು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ನಮ್ಮನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಫಾಲೋ ಮಾಡಿ ಟ್ರೇಡ್ ಮಾಡದೇ ಇದ್ರೆ ನಿಮ್ಮ ಪ್ರೀಮಿಯಂ ಡಿಕೆ ಆಗೋ ಲಾಸ್ ಇಲ್ಲಿ ಉಳಿದಿರಬಹುದು. ಹಾಗೂ ಎಂಡ್ ಆಫ್ ದ ಡೇ ಕೂಡ ನಾವು ಡೈಲಿ ಇರೋದಿರೋ ಟ್ರೈ ಮಾಡ್ತಾ ಇದ್ವಿ. ಆದ್ರೆ 28 ಮೇ ಇವತ್ತಿನ ದಿನ ಫೈನಾನ್ಸ್ ನಿಫ್ಟಿ ನಲ್ಲಿ ನಾವು ಇರೋದಿನ ಕಾಲ್ ಟ್ರೈ ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ನಮ್ದು ಲಾಸ್ ಆಗಿಲ್ಲ. ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೈಸ್ ಅಲ್ಲಿ ಹೋಗಿತ್ತು. ಆದ್ರೆ ನಾವು ನಿನ್ನೆ ದಿನ ಫೈನಾನ್ಸ್ ನಿಫ್ಟಿ ಶಾರ್ಟ್ ಐರನ್ ಪ್ಲೇನ್ ತಗೊಂಡಿದ್ವಿ. ಅದು ಇವತ್ತಿನ ದಿನ 2,192 ಅಮೌಂಟ್ ಅಷ್ಟು ಅಂದ್ರೆ ಒಂದು ಲಾಟ್ಗೆ ಅಷ್ಟು ಪ್ರಾಫಿಟ್ ಆಗಿತ್ತು. ಸೊ ಅದರ ಡೀಟೇಲ್ಸ್ ಇಲ್ಲಿ ನೀವು ನೋಡಬಹುದು 2,192 ವರೆಗೆ. ಸೊ ಇದನ್ನ ಅರೌಂಡ್ 3 o'clock ನಾವು ಬುಕ್ ಕೂಡ ಮಾಡಿದ್ವಿ. ಹಾಗೂ ನೆಕ್ಸ್ಟ್ ಡೇಗೆ ಬ್ಯಾಂಕ್ ನಿಫ್ಟಿ ಐರನ್ ಪ್ಲೇನ್ ತಗೊಂಡು ಹೋಗಿದ್ವಿ. ಸೊ ಇಲ್ಲಿಂದ ನಾವು ಡೇ ನಲ್ಲಿ ನಾವು ಗಮನಿಸ್ತಾ ಇದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಎಲ್ಲ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಇನ್ಸೈಡರ್ ಕ್ಯಾಂಡಲ್ ರೀತಿ ಆಗೋ ರೀತಿ ಕಾಣಿಸ್ತಾ ಇತ್ತು. ಸೊ 15 ಮಿನಿಟ್ಸ್ ಗಿಂತ ನಾನು ನಿಮಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ನಿಫ್ಟಿ ಪ್ರೀವಿಯಸ್ ಡೇ ಕ್ಯಾಂಡಲ್ ಒಳಗಡೆನೆ ದಿನವೆಲ್ಲ ಟ್ರೇಡ್ ಆಗಿತ್ತು. ಅಂದ್ರೆ ದಿನದ ಕೊನೆಯಲ್ಲಿ ಪ್ರೀವಿಯಸ್ ಡೇ ಅಂದ್ರೆ 27th ಮೇ ಲೋನ ಕಟ್ಟಾಗಿ ಕೆಳಗಡೆ ಬಂದಿತ್ತು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಪ್ರೀವಿಯಸ್ ಡೇ ಒಳಗಡೆನೆ ಟ್ರೇಡ್ ಆಗ್ತಾ ಇತ್ತು. ಎಂಡ್ ಆಫ್ ದ ಡೇ ಇಲ್ಲಿ ಕೂಡ ಪ್ರೀವಿಯಸ್ ಡೇ ಅಂದ್ರೆ 27th ಮೇ ಲೋನ ಬ್ಯಾಂಕ್ ನಿಫ್ಟಿ ಕಟ್ ಆಗಿತ್ತು. ಸೊ ಇಲ್ಲಿ ಪ್ರಾಪರ್ ಇನ್ಸೈಡ್ ಕ್ಯಾಂಡಲ್ ಆಗಿಲ್ಲ. ಅದೇ ನಾವು ಮಿಡ್ ಕ್ಯಾಪ್ ನಿಫ್ಟಿನ ಚೆಕ್ ಮಾಡಿದ್ರೆ ಸರಿ, ಮಿಡ್ ಕ್ಯಾಪ್ ನಿಫ್ಟಿ ನೋಡಿದ್ರೆ ಇದು ಪ್ಯೂರ್ ಇನ್ಸೈಡರ್ ಕ್ಯಾಂಡಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಮೂಮೆಂಟಮ್ ಏನಾದ್ರೂ ಒಳ್ಳೆ ರೀತಿ ಒನ್ ಸೈಡ್ ಮೂಮೆಂಟಮ್ ಸಿಕ್ಕರೆ ಅದು ನಾವು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೆಕ್ಟ್ ಮಾಡಬಹುದು. ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರೂ 11,450 ಕೆಳಗಡೆ ಬರೋಕ್ ಶುರು ಆದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಹಾಗೂ 11,780 ಮೇಲೆ ಹೋಗಕ್ಕೆ ಶುರು ಆದ್ರೆ ಮತ್ತಷ್ಟು ಅಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಮಿಡ್ ಕ್ಯಾಪ್ ನಿಫ್ಟಿ ಜಸ್ಟ್ ಲೆವೆಲ್ಸ್. ಎಕ್ಸಾಕ್ಟ್ ಆಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ 29th ಮೇ ಬುಧವಾರ ನಿಫ್ಟಿ ಹಾಗೂ ವೀಕ್ಲಿ ಎಕ್ಸ್ಪೈರಿ ಇರೋ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಾಗಿ ನಾನು ನಿಮ್ಗೆ 15 ಮಿನಿಟ್ಸ್ ಕನಸ್ಟಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನೋಡ್ತಾ ಇದ್ರೆ ಸ್ವಲ್ಪ ಬಿಯರಿಶ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಾವು ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಆ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಾವು ಯಾವುದೇ ಲೆವೆಲ್ ಅಲ್ಲಿ ಪುಟ್ ಪೊಸಿಷನ್ಸ್ ನ ತಗೊಳ್ಳೋದಿಲ್ಲ. ಹಾಗೂ ಕಾಲ್ ಪೊಸಿಷನ್ ತಗೊಳ್ಳೋ ಸರಿಯಾದ ಲೆವೆಲ್ಗಳು ಅಂದ್ರೆ ಅದು 10 ಡೇ ಮೂವಿಂಗ್ ಆವರೇಜ್ ಅಂತ. 10 ಡೇ ಮೂವಿಂಗ್ ಆವರೇಜ್ ನಮಗೆ ಸಿಗುತ್ತೆ 22,720 ಇಂದ 22,760 ಈ ಲೆವೆಲ್ ಅಲ್ಲಿ ನಮಗೆ 10 ಡೇ ಮೂವಿಂಗ್ ಆವರೇಜ್ ಸಿಗುತ್ತೆ. ಸೊ ಇಲ್ಲಿಗೆ ಆಗ್ಬೋದು, ಇಲ್ಲಾಂದ್ರೆ ಅನದರ್ 20-30 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ ಕೂಡ ಆಗ್ಬೋದು. ಸೊ 22,760 22,720 ಈ ಲೆವೆಲ್ ಹತ್ರ ಬಂದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ರಿಸ್ಕಿ ಟ್ರೇಡರ್ಸ್ 22,800 ಹತ್ರ ಬಂದ್ರೆ ಕೂಡ ಇಲ್ಲಿ ಹಾಫ್ ಆಫ್ ನಿಮ್ಮ ಕ್ವಾಂಟಿಟಿನ ಆಡ್ ಮಾಡಬಹುದು. ಎಕ್ಸಾಂಪಲ್ ನಾವು 2 ಲಾಟ್ ತಗೊಂಡಿದ್ರೆ ಇನ್ನೊಂದು ಲಾಟ್ ನ ಆಡ್ ಮಾಡಬಹುದು. ಇನ್ನು ಕೆಳಗಡೆ ಬಂದ್ರೆ 22,720 ಈ ಲೆವೆಲ್ ಅಲ್ಲಿ ನೆಕ್ಸ್ಟ್ ಕ್ವಾಂಟಿಟಿನ ಆಡ್ ಮಾಡ್ಕೋಬಹುದು. ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನಾವು 22,700 ಅದ್ರ ಕೆಳಗಡೆ ಇಟ್ಕೋಬೇಕಾಗುತ್ತೆ. ಸೊ ಈ ಲೆವೆಲ್ ಅಲ್ಲಿ ಬಂದು ನಿಫ್ಟಿ ರಿವರ್ಸ್ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ಹೆಚ್ಚಾಗಿದೆ. ಸೊ ಈ ಲೆವೆಲ್ ಇಂದ ರಿವರ್ಸ್ ಬರೋಕೆ ಶುರು ಆದ್ರೆ ಅಗೇನ್ ನಿಫ್ಟಿ 22,950 ಇಂದ 23,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಹತ್ತತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹಾಗೂ 23,030 ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ
ಅಗೇನ್ ನಾವು ಸಿ ಪೊಸಿಷನ್ಸ್ ತಗೋಬಹುದು. ಸೊ ಈ ರೀತಿ ಲೆವೆಲ್ಸ್ ಗಳು ಸಿಕ್ಕರೆ ಮಾತ್ರನೇ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋಣ. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಅಪ್ ಕೊಡಕ್ಕೆ ಶುರು ಅಂದ್ರೆ ನಾವು ಯಾವುದೇ ಲೆವೆಲ್ ಅಲ್ಲಿ ಟ್ರೇಡ್ ತಗೊಳ್ಳೋದು ಬೇಡ. ಅಗೇನ್ 23,030 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಸ್ಟಾರ್ಟಿಂಗ್ ಆಫ್ ದ ಡೇನೆ ಅಪ್ ನಲ್ಲಿ ಬಂದ್ರೆ ನಿಫ್ಟಿ 23,200 ಲೆವೆಲ್ ನ ಟೆಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ಏನಾದ್ರು ಕೆಳಗಡೆ ಬಂದು ರಿವರ್ಸ್ ಕಂಡು 23,030 ಕ್ರಾಸ್ ಆದ್ರೆ ನಾವು 23,100 ಲೆವೆಲ್ ವರೆಗೂ ಅಪ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಈಗ ನಾವು 29th ಮೇ ಬುಧವಾರದ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ನಾವು ಯಾವುದೇ ಪುಟ್ ಪೊಸಿಷನ್ ತಗೊಳ್ಳಲ್ಲ, ಆದ್ರೆ ಕಾಲ್ ಪೊಸಿಷನ್ಸ್ ತಗೊಳ್ಳೋ ಲೆವೆಲ್ ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಪ್ರೀವಿಯಸ್ ಡೇ ಲೋ ಕೆಳಗಡೆ ಬಂದು ಎಂಡ್ ಆಫ್ ದ ಡೇ 49,142 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದ್ರೆ 48,800 ಇಂದ ಕೆಳಗಡೆ 48,600 ಈ ಲೆವೆಲ್ ಅಲ್ಲಿ ಎಲ್ಲಾದ್ರೂ ಸಿಕ್ಕರೆ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ 48,500 ಅಥವಾ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಅವರೇಜ್ ಬರುತ್ತೆ. ಸೊ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿಂದ ಬರೋ ರಿಕವರಿ 49,200 ವರೆಗೆ ಬರುತ್ತೆ. ಸೊ ಅಗೇನ್ ಈ ಲೆವೆಲ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಅಪ್ ಕೊಡಕ್ಕೆ ಶುರು ಆದ್ರೆ 49,600 ಇಂದ 700 ಲೆವೆಲ್ ನ ಕೂಡ ನಾವು ನೋಡೋ ಚಾನ್ಸಸ್ ಇದೆ ಬುಧವಾರದ ದಿನ. ಅದೇ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಅಪ್ ಕೊಡಕ್ಕೆ ಶುರು ಆದ್ರೆ ನಾವು ಬ್ಯಾಂಕ್ ನಿಫ್ಟಿ ಯಾವಾಗ 49,300 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆಗುತ್ತೆ ಅಲ್ಲಿಂದ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಇಲ್ಲಿಂದ ಬರೋ ಅಪ್ ಅಗೇನ್ 49,600 700 ಹಾಗೂ 50,000 ಲೆವೆಲ್ ನ ಕೂಡ ಟೆಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಆದಷ್ಟು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋಣ. ಕರೆಕ್ಷನ್ ಅಲ್ಲಿ 48,800 ಅಥವಾ 600 ಸಿಕ್ಕರೆ ಈ ಲೆವೆಲ್ ಅಲ್ಲಿ ಅಥವಾ 49,300 ಮೇಲೆ ಹೋದ್ರೆ ಅಲ್ಲಿಂದ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ. ಈ ಲೆವೆಲ್ಸ್ ಬಿಟ್ಟು ಏನಾದ್ರೂ ಬೇರೆ ಅಪ್ಡೇಟ್ಸ್ ಇದ್ರೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದ.